ಕಲಬುರಗಿಯಲ್ಲಿ ನಾಳೆ ಅಂದರೆ ಮಾರ್ಚ್ 27ನೇ ತಾರೀಕು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಜಗತ್ ಸರ್ಕಲ್ ಅಂದರೆ ಅಂಬೇಡ್ಕರ್ ವೃತ್ತದಿಂದ DC ಕಚೇರಿ ತನಕ ಒಂದು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಅಂದರೆ ಪ್ರತಿಭಟನೆ. ಈ ಒಂದು ಪ್ರತಿಭಟನೆಯ ಮೂಲ ಉದ್ದೇಶ ರಾಜ್ಯದಲ್ಲಿರುವ 43 ಇಲಾಖೆಯಲ್ಲಿ 7,84,000 ಖಾಲಿ ಹುದ್ದೆಗಳನ್ನು ಈ ಕೂಡಲೇ ಭರ್ತಿ ಮಾಡಬೇಕು. ಸರ್ಕಾರ ನಾವು ಧಾರವಾಡದಲ್ಲಿ ಹೋರಾಟ ಮಾಡಿದ್ದಾದ್ಮೇಲೆ ಏನು 56,432 ಪೋಸ್ಟ್ ಒಂದು ತಿಂಗಳಲ್ಲಿ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದ್ರು. ಅದು ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಒಂದು 6 to 8 ಮಂತ್ಸಲ್ಲಿ ಕಂಪ್ಲೀಟ್ ಆಗಬೇಕು ಆ ಒಂದು ಇವೆಂಟ್ ಆಫ್ ಕ್ಯಾಲೆಂಡ್ರು. ಎಕ್ಸಾಮ್ಸ್ ಯಾವಾಗ ನೋಟಿಫಿಕೇಶನ್ ಮಾಡಿ ಎಕ್ಸಾಮ್ಸು ಮತ್ತು ಯಾವಾಗ ಇರುತ್ತೆ ಮತ್ತು ರಿಸಲ್ಟ್ಸ್ ಯಾವಾಗ ಬಿಡ್ತೀವಿ ಮತ್ತು ಆರ್ಡರ್ ಕಾಪಿ ಯಾವಾಗ ಕೊಡ್ತೀವಿ ಅಂತ ಹೇಳಿ ಕಂಪ್ಲೀಟ್ ಒಂದು ಡೀಟೇಲ್ಸ್ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಬೇಕು. ಮತ್ತು ಕಳೆದ 4-5 ವರ್ಷದಿಂದ KPSCಯಲ್ಲಿ ಆಗಿರುವಂಥ ಎಕ್ಸಾಮ್ಸ್ ಮೇಲೆ CBI ತನಿಖೆ ಆಗಬೇಕು. ಇಲ್ಲಾಂದರೆ ಹೈಕೋರ್ಟ್ ಜಡ್ಜ್ ಮುಖಾಂತರ ಒಂದು ಕಮಿಟಿ ರಚನೆ ಮಾಡಿಬಿಟ್ಟು ಆ ತನಿಖೆ ಆಗಿ ಯಾರೆಲ್ಲ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗಬೇಕು. ಮತ್ತು ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ಒಂದು ITBT ಕಂಪ್ನಿ ಸೆಟಪ್ ಆಗಬೇಕು. ITBT ಕಂಪ್ನಿ ಸೆಟಪ್ ಆಗಬೇಕು. ಯಾಕೆ ಅಂತಂದರೆ ಇಲ್ಲಿ ಗೌರ್ಮೆಂಟ್ ಸಾಕಷ್ಟು ಯೂತ್ಸ್ ಏನಿದ್ದಾರೆ ವಿದ್ಯಾವಂತರು, ಇಲ್ಲಿ ಸೆಕೆಂಡ್ ಆಪ್ಷನ್ ಅನ್ನೋದೇ ಇಲ್ಲ. ಸೆಕೆಂಡ್ ಆಪ್ಷನ್ನು ITBT ಕಂಪ್ನಿ ಸೆಟಪ್ ಆಗಬೇಕು ಮತ್ತು ಇಂಡಸ್ಟ್ರೀಸ್ ಬರಬೇಕಿಲ್ಲಿ. ಇಲ್ಲಿ ಒಂದು ಸ್ಟೂಡೆಂಟ್ಸು ಗೌರ್ಮೆಂಟ್ ಜಾಬಿಗೆ ಡಿಪೆಂಡ್ ಆಗಿದ್ದಾರೆ. ಎರಡನೇದು ಅದು ಬಿಟ್ಟರೆ ಅಟ್ಲೀಸ್ಟ್ ಪ್ರೈವೇಟ್ ಸೆಕ್ಟರ್ಗಾದರೂ ಹೋಗ್ಬೇಕು ಅಂದರೆ ಒಂದು ಇಂಟೆನ್ಷನ್ ಇರಬೇಕು, ಒಂದು ಸೆಕೆಂಡ್ ಆಪ್ಷನ್ ಇರಬೇಕು. ಇಲ್ಲ ಅಂತಂದರೆ ಇವರು ರೈತರ ಅಂದರೆ ಹೊಲದಲ್ಲಿ ಕೆಲಸ ಮಾಡೋಂಥದ್ದಾಗುತ್ತೆ, ಇಲ್ಲಾಂದರೆ ಗಾರೆ ಕೆಲಸಕ್ಕೆ ಹೋಗೋಂಥ ಪರಿಸ್ಥಿತಿಗೆ ಸರ್ಕಾರ ತೊಗೊಂಬಂದಿದೆ. ಮತ್ತು ಇಲ್ಲಿ ಕಲಬುರಗಿಯಲ್ಲಿ ಒಂದು ಡಿಜಿಟಲ್ ಲೈಬ್ರರಿ ಸೆಟ್ ಮಾಡಬೇಕು. ಮತ್ತು ಇನ್ನೊಂದು ವಿಚಾರ ಏನಂದರೆ ಪ್ರಬುದ್ಧ ಅಕಾಡೆಮಿಯಲ್ಲಿ ಫ್ರೀ ಕೋಚಿಂಗ್ ಏನು ಕೊಡ್ತಿದ್ದಾರೆ 500 ಜನಕ್ಕೆ ಅದು ಸ್ಟೇ ಫಂಡ್ ರಿಲೀಸ್ ಮಾಡಬೇಕು. KKRDB ಆಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆಯಿಂದ ನೋಟಿಫಿಕೇಶನಲ್ಲಿ ಮೆನ್ಷನ್ ಮಾಡಿದ್ದಾರೆ 500 ಜನಕ್ಕೆ ಸ್ಟೇ ಫಂಡ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿವರೆಗೂ ಅದನ್ನು ಸ್ಟೇ ಫಂಡ್ ಕೊಟ್ಟಿಲ್ಲ. ಸ್ಟೇ ಫಂಡ್ ಕೊಡಬೇಕು. ಮತ್ತು ಗುಲ್ಬರ್ಗ ಯೂನಿವರ್ಸಿಟಿಲಿ 2nd ಸೆಮ್ ಮತ್ತು 4th ಸೆಮ್ B.Ed 2nd ಸೆಮ್ 4th ಸೆಮಿಸ್ಟರು ಸುಮಾರು 1 ವರ್ಷದ 3 ತಿಂಗಳಾಗಿದೆ. ಅದು ರಿಸಲ್ಟ್ಸ್ ಬಿಟ್ಟಿಲ್ಲ. ಅದು ಈ ಕೂಡಲೇ ರಿಸಲ್ಟ್ಸ್ ಬಿಡಬೇಕು. ಯಾಕೆಂದರೆ ಮುಂದಿನ ಒಂದು ನೆಕ್ಸ್ಟ್ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋದಂಥ ಟೀಚರ್ ಆಗಬೇಕಂತ ಒಂದು ಆಸ್ಪಿರೆಂಟ್ಸ್ ಇರ್ತಾರೆ, ಅಂಥವ್ರಿಗೆಲ್ಲ ಅನುಕೂಲ ಆಗಬೇಕು. ನೆಕ್ಸ್ಟ್ 10 ರಿಂದ 15 ದಿನದೊಳಗಡೆ ಅವರು ರಿಸಲ್ಟ್ ಬಿಡಬೇಕು. ಇಲ್ಲ ಅಂತಂದರೆ ಈ ಗುಲ್ಬರ್ಗ ಯೂನಿವರ್ಸಿಟಿಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಅದನ್ನು ಬಿಡಲ್ಲ. ಈ ಒಂದು ಎಲ್ಲ ಬೇಡಿಕೆಗಳನ್ನು ಸರ್ಕಾರ ಸ್ಪಂದಿಸಿ ನಾಳೆ ಏನು ಹೋರಾಟ ಮಾಡ್ತಾ ಇದ್ದೀವಿ, ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸ್ಟೂಡೆಂಟ್ಸು ಆಸ್ಪಿರೆಂಟ್ಸು ಈ ಒಂದು ಹೋರಾಟಕ್ಕೆ ಭಾಗಿಯಾಗಬೇಕು. ಕಲಬುರಗಿಯಲ್ಲಿ ಇರೋಂಥ ವಿದ್ಯಾರ್ಥಿಗಳು ಮತ್ತು ಅವ್ರ ಸ್ನೇಹಿತರು ಮತ್ತು ಬೀದರ್, ರಾಯಚೂರು, ಯಾದಗಿರಿ, ಬಳ್ಳಾರಿ ಇರ್ಬೋದು, ಧಾರವಾಡ, ಬಿಜಾಪುರ ಎಲ್ಲ ಕಡೆಯಿಂದ ಈ ಒಂದು ಹೋರಾಟಕ್ಕೆ ಬಂದು ಜೇವರ್ಗಿ ತಾಲೂಕಲ್ಲಿ ಇರ್ಬೋದು ಎಲ್ಲ ಸ್ಟೂಡೆಂಟ್ಸು ಹೋರಾಟಕ್ಕೆ ಭಾಗಿಯಾಗಿ ಹೋರಾಟ ಯಶಸ್ವಿ ಆಗಬೇಕು. ಈ ಹೋರಾಟ ಕಂಪ್ಲೀಟ್ ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇರೋಂಥದ್ದು. ಹೈಕೋರ್ಟಿಂದ ನಮಗೆ ಪರ್ಮಿಷನ್ಸ್ ಕೊಟ್ಟಿದ್ದಾರೆ ಮತ್ತು ಪೊಲೀಸ್ ಕೂಡ ನಮಗೆ ಸಹಕರಿಸಿದ್ದಾರೆ. ಎಲ್ಲರೂ ವಿದ್ಯಾರ್ಥಿಗಳು ಈ ಒಂದು ಹೋರಾಟಕ್ಕೆ ಭಾಗಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸರ್ಕಾರ ಈ ಒಂದು ಸಮಸ್ಯೆಗಳನ್ನು ಗಂಭೀರವಾಗಿ ತಗೊಂಡು ಈ ಕೂಡಲೇ ಈ ಸಮಸ್ಯೆಗೆ ಬಗೆಹರಿಸಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.